ಸ್ವಚ್ಛ ಗೌರವಿದನೂರು ನಮ್ಮ ನಗರ ಸ್ವಚ್ಛ ನಗರ. ಬನ್ನಿ ಬನ್ನಿ ಜನರೇ ಸ್ವಚ್ಛತೆಯನ್ನು ಕಾಪಾಡೋಣ. ಬನ್ನಿ ಬನ್ನಿ ಜನರೇ ಶುಚಿತ್ವದ ಕಡೆ ಸಾಗೋಣ. ಬನ್ನಿ ಬನ್ನಿ ಜನರೇ ಕಸವನ್ನ ಬಿಸಾಡೋದನ್ನ ತಡೆಯೋಣ. ಬನ್ನಿ ಬನ್ನಿ ಜನರೇ ಕಸವನ್ನು ಶೇಖರಿಸೋಣ. ಎಲ್ಲೆಂದರಲ್ಲಿ ಕಸ ಹಾಕುವುದನ್ನ ನಿಲ್ಲಿಸಿ, ಎಲ್ಲೆಂದರಲ್ಲಿ ಉಗುಳುವುದನ್ನ ನಿಲ್ಲಿಸಿ, ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ, ಸಾವಯವ ವಸ್ತುಗಳನ್ನು ಬಳಸಿ. ನಮ್ಮ ಗೌರವಿದನೂರು ಸ್ವಚ್ಛ ಗೌರವಿದನೂರು ನಮ್ಮ ನಗರ ಸ್ವಚ್ಛ ನಗರ. ಹಸಿ ಕಸವನ್ನು ಬೇರೆ ಮಾಡಿ, ಒಣ ಕಸವನ್ನು ಬೇರೆ ಮಾಡಿ, ಸಾರ್ವಜನಿಕ ಕಸದ ಬುಟ್ಟಿಗಳನ್ನು ಬಳಕೆ ಮಾಡಿ ನೋಡಿ. ಸಾರ್ವಜನಿಕ ಕಸದ ವಾಹನಗಳಿಗೆ ಕಸವನ್ನು ನೀಡಿ ನೋಡಿ. ಮುಂಭಾಗದಲ್ಲಿ ಶೇಖರಣೆಯಾಗಿದ್ದ ಕಸದ ರಾಶಿಯನ್ನು ಮಂಗಳವಾರದಂದು ಪೌರಕಾರ್ಮಿಕರು ಹಾಗೂ ಕಮ್ಯುನಿಟಿ ಮೊಬಲೈಸರ್ಸ್ಗಳ ತಂಡ ಯಶಸ್ವಿಯಾಗಿ ತೆರವುಗೊಳಿಸಿ ಆ ಪ್ರದೇಶಕ್ಕೆ ಸುಂದರೀಕರಣ ನೀಡುವುದರ ಮೂಲಕ ಹೊಸ ಕಳೆ ನೀಡಿದ್ದಾರೆ. ಶಾಲೆಯ ಮುಖ್ಯ ದ್ವಾರದ ಸಮೀಪವಿರುವ ಖಾಲಿ ಜಾಗದಲ್ಲಿ ಸಾರ್ವಜನಿಕರು ಹಾಗೂ ಸ್ಥಳೀಯರು ಸತತವಾಗಿ ಕಸ ಹಾಕುತ್ತಿದ್ದರು. ಇದರಿಂದಾಗಿ ದುರ್ವಾಸನೆ ಹರಡಿ ವಿದ್ಯಾರ್ಥಿಗಳ ಹಾಗೂ ದಾರಿಯಲ್ಲಿ ಹಾದು ಹೋಗುವವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಭೀತಿ ಎದುರಾಗಿತ್ತು. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಸ್ವಚ್ಛತಾ ಅಭಿಯಾನ ಮತ್ತು ಸುಂದರೀಕರಣ, ಸ್ಥಳೀಯ ಪೌರಕಾರ್ಮಿಕರು ಮತ್ತು ಕಮ್ಯುನಿಟಿ ಮೊಬಲೈಸರ್ಸ್ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದು ಅಲ್ಲಿದ್ದ ತ್ಯಾಜ್ಯವನ್ನು ಸಂಪೂರ್ಣವಾಗಿ ವಿಲೇವಾರಿ ಮಾಡಿ ಬೀಚಿಂಗ್ ಪುಡಿ ಸಿಂಪಡಿಸಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಶುಚಿಗೊಳಿಸಲಾಯಿತು. ಸುಂದರೀಕರಣ, ಕಸ ತೆಗೆದ ಜಾಗದಲ್ಲಿ ಸುಣ್ಣ ಬಣ್ಣದ ಅಲಂಕಾರ ಮಾಡಿ ಸಸಿಗಳನ್ನು ನೆಟ್ಟು ಸ್ಥಳೀಯರು ಮತ್ತೆ ಕಸ ಹಾಕದಂತೆ ಅಲ್ಲಿನ ಜಾಗವನ್ನು ಸುಂದರಗೊಳಿಸಲಾಗಿದೆ. ಜಾಗೃತಿ ಮೂಡಿಸಿದ ತಂಡ ಕಮ್ಯುನಿಟಿ ಮೊಬಲೈಸರ್ಸ್ ತಂಡವು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಭೇಟಿ ನೀಡಿ ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಸದರಿ ಸ್ವಚ್ಛತಾ ಕಾರ್ಯದಲ್ಲಿ ಪೌರಾಯುಕ್ತ ರಮೇಶ್ ಕೆ. ಜಿ, ಸಹಾಯಕ ಅಭಿಯಂತರ ಕಾರ್ಯಪಾಲಕ ಶಿವಶಂಕರ್ ಕೆ. ಜಿ, ಹಿರಿಯ ಆರೋಗ್ಯ ನಿರೀಕ್ಷಕ ನವೀನ್ ಆರ್. ಮೊಹಮ್ಮದ್ ಗೌಸ್ ಮಾರೇಗೌಡ, ಕಿರಿಯ ಆರೋಗ್ಯ ನಿರೀಕ್ಷಕಿ ಶ್ವೇತಾ ಹಾಗೂ ಪೌರಕಾರ್ಮಿಕರು ಇದ್ದರು.